ಇಲ್ಲಿ ನೋಡ್ರಿ ನಮ್ಮ ಚಿನ್ನು ಇವತ್ತು ಆ್ಯನಿವರ್ಸರಿ ಐತೆ ಅಂದ್ಕೊಡ್ಲೆ ನನಗೊಂದು ಅವ್ರ ಪಪ್ಪಾಗೊಂದು ಎರಡು ಇದನ್ನು ತೊಗೊಂಡ ಏನದು ಎಮ್ಮಿ ಚೀಸ್ ಇರುವಂಥ ಪಾಪ್ಕಾರ್ನ್ ತೊಗೊಂಬಂದಾನ ಕುರ್ಕುರೆ ಇವ ನಮಗೆ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ಇವ ಫ್ಲೇವರ್ದನ ತೊಗೊಂಬಂದಾನ ಕುರ್ಕುರೆ ಮಸ್ತ್ ಇರ್ತಾವೆ ಇವ ಕಾರ್ನದ್ದು ಹಾಲು ಪ್ಯಾಕೆಟ್ ಎರಡು ತೊಗೊಂಡು ಬಂದಾರ ನೋಡ್ರಿ ಬೇಸಿಗೆಗಾಲ ನೋಡ್ರಿ ಸೊ ಒಂದೊಂದು ಸಾರಿ ಏನಾಗ್ತೈತೆ ಅಂದ್ರೆ ಹಾಲು ಒಡೆದು ಬಿಡ್ತಾವೆ ಆಮೇಲೆ ಒಂದೊಂದು ಸಾರಿ ಏನಂದ್ರೆ ನೈಟ್ ಎಲ್ಲ ಖಾಲಿ ಆಗಿಬಿಟ್ಟಿರ್ತಾವ ಬೇಕಂದ್ರೆ ಅಂಗಡಿ ಆಫ್ ಮಾಡಿಬಿಟ್ಟಿರ್ತಾರೆ ಅಂದರೆ ಕ್ಲೋಸ್ ಮಾಡಿರ್ತಾರೆ ಸೊ ಹಾಗಾಗಿ ಒಂದು ಎಕ್ಸ್ಟ್ರಾ ತಂದುಬಿಟ್ಟಾರ ಫ್ರಿಜ್ ಒಳಗೆ ಒಂದು ಇಟ್ಟಿರ್ತಾನೆ ಒಂದು ಕಾಯಿಸಿಟ್ಟಿರ್ತಾನೆ ಸೊ ಒಂದು ಕರ್ಡು ಸಣ್ಣ ತೊಗೊಂಬಂದಾರ ನೋಡ್ರಿ ದೊಡ್ಡ ಸಿಗಲಿಲ್ಲ ಅನ್ಸತಿ ಇಲ್ಲಾಂದ್ರೆ ದೊಡ್ಡದಾಗ ತೊಗೊಂಬಂದಿರ್ತೀವಿ ಸ್ಟಾರ್ಟಿಂಗ ಹೇಳೋದಿತ್ತು ನೋಡ್ರಿ ಹೇಳೋಕ್ಕಾಗಿರಲಿಲ್ಲ ಸೊ ಇವಾಗ ಹೇಳ್ತಾ ಇದ್ದೀನಿ ಏನಂದ್ರೆ ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ನೋಡ್ರಿ ಸೊ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ನೈಟ್ವರೆಗೆ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೇನ ಸೊ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಫುಲ್ ಮಸ್ತ್ ಐತಿ ವ್ಲಾಗ್ ಎಂಡ್ವರೆಗೆ ನೋಡ್ರಿ ಫುಲ್ ಎಂಜಾಯ್ ಮಾಡಿದ್ದೀವಿ ನೀವು ಕೂಡ ಎಂಜಾಯ್ ಮಾಡ್ಬೋದು ಸೊ ಇವಾಗ ನಾಷ್ಟ ಮಾಡೋಣಂತ ಇಡ್ಲಿ ಮಾಡಿದ್ದೇನು ನಾವು ನಾಷ್ಟ ಮಾಡಿಬಿಟ್ಟು ರೆಡಿಯಾಗಿ ಇವಾಗ ಹೊರಗೆ ಹೋಗ್ತಾ ಇದ್ದೀವಿ ನೋಡ್ರಿ ಯಾಕಂದ್ರೆ ನಮ್ಮ ಚಿನ್ನನ ಟೀಚರ ಕಾಲ್ ಮಾಡಿದ್ರು ಏನಂದ್ರೆ ಕನ್ನಡ ಓರಲ್ ಎಕ್ಸಾಮ್ ತೊಗೊಳ್ತೀವಿ ಕರ್ಕೊಂಡು ಬರ್ರಿ ಅಂಥೇಳಿ ಸೊ ಹಾಗಾಗಿ ಎಕ್ಸಾಮ್ ಎಲ್ಲ ಮುಗ್ದಾವ ಅವರು ಹಾಲಿಡೇನೂ ಕೊಟ್ಟಿದ್ದಾರೆ ಬಟ್ ಓರಲ್ ಎಕ್ಸಾಮ ಲೇಟ್ ಮಾಡಿ ತೊಗೊಳತ್ತಾರೆ ನೋಡ್ರಿ ಏನು ಮಾಡೋದು ಸ್ವಲ್ಪ ಕನ್ನಡ ಟೀಚರ್ ಹಂಗೆ ಅದಾರ ಓರಲ್ ಎಕ್ಸಾಮ್ ಅದು ಕನ್ಫ್ಯೂಷನ್ ನಮ್ಗೆ ಆಗ್ಬೇಕಾ ಆ ಥರ ಮಾಡಿಬಿಡ್ತಾರೆ ಯಾವಾಗ ತೊಗೋತಾರೆ ಹೇಳೋಕ್ಕೆ ಬರೋದಿಲ್ಲ ಸೊ ಏನಂದ್ರೆ ಈಗ ಹಾಲಿಡೇ ಬೇರೆ ಕೊಟ್ಟಿದ್ದಾರೆ ನೋಡ್ರಿ ಸೊ ಎಲ್ಲ ಕಡೆ ತಿರ್ಗಾಡತ್ತೇವಿ ಟೀಚರ್ ಅಲ್ಲಿದ್ದಾರೋ ಇಲ್ಲಿದ್ದಾರೋ ಅಂಥೇಳಿ ಆಮೇಲೆ ಒಬ್ಬರು ಟೀಚರ್ನ ಕೇಳಿದ್ವಿ ಸೊ ಅವ್ರು ಮೇಲ್ಗಡೆ ಇದಾರ ಅಂತ ಹೇಳಿದ್ರು ವೇಟ್ ಮಾಡತ್ತಿದ್ವಿ ಆಮೇಲೆ ಅಂದ್ರೆ ಟೀಚರ್ ಬಂದರು ಒಳಗೆ ಹೋಗಿ ನಿಂತಿದ್ವಿ ನಾವು ಕೂಡ ಬಟ್ ಟೀಚರ್ ಹೇಳಿದರು ನೀವು ಸ್ವಲ್ಪ ಹೊರಗೆ ನಿಲ್ರಿ ಅವ್ನಿಗಷ್ಟು ಸಪ್ರೇಟಾಗಿ ತೊಗೊಳ್ತಾನೆ ಅಂಥೇಳಿ ಸೊ ಆಯ್ತು ಅಂಥೇಳಿ ನಾವು ಹೊರಗೆ ಬಂದು ನಿಂತೀವಿ ಇವಾಗ ಹಾಲಿಡೇ ಕೊಟ್ಟಾರ ನೋಡ್ರಿ ಸೊ ಫುಲ್ ಸೈಲೆಂಟ್ ಇರ್ತೈತಿ ಸ್ಕೂಲ್ ಇಲ್ಲಾಂದ್ರೆ ಸ್ಕೂಲ್ ಟೈಮ್ದಾಗ ಬಂದ್ರೆ ಫುಲ್ ಗಲಿಬಿಲಿ ಸೌಂಡ್ ಹುಡುಗರ್ದ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ವಿ ನೋಡ್ರಿ ಸ್ಕೂಲಿಗೆ ಹೋಗಿದ್ವಿ ಹಂಗೆ ಅದು ಇದು ಅಂಥೇಳಿ ಸೊ ಇವಾಗ 3 ಜನ ಪೂಜೆ ಮಾಡಾಕತ್ತೀವಿ ನಮ್ಮ ಚಿನ್ನು ನಾನಾ ಪೂಜೆ ಮಾಡ್ತಾನಂತಂದ ಸೊ ಅವನ ಕಡೆನ ಕೊಟ್ಟಿದ್ದೀವಿ ಅವನ ದೀಪ ಹಚ್ಚಿ ಉದ್ಬತ್ತಿ ಬೆಳಗಾಕತ್ತಾನ ಸೊ ಪೂಜೆ ಅಷ್ಟು ಮನೆಯೊಳಗೆ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಬೇಕು ಫ್ರೆಂಡ್ಸ ಬೆಳಗ್ಗೆಯಿಂದ ಎಲ್ಲಿ ದೇವಸ್ಥಾನಕ್ಕದು ಹೋಗಲಿಲ್ಲ ನೋಡ್ರಿ ಸೊ ಮನೆಗೆ ಬಂದ್ವಿ ಚಿನ್ನೊಂದು ಸ್ಕೂಲಿಂದ ಬಂದು ಕೂಡಲೇ ಅಂದ್ರೆ ಊಟ ಮಾಡಿದ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಸಾಯಂಕಾಲ ಅಂದ್ರೆ ಟೀ ಕುಡಿದ್ವಿ ಆಮೇಲೆ ಒಂದು ವ್ಲಾಗ್ ಮಾಡೋದಿತ್ತು ನಾನು ಸೊ ಅದು ವ್ಲಾಗ್ ಮಾಡ್ಕೊಂಡು ಕೂತೆ ಅದಂತೂ ಒಂದು 2 ಅವರ್ ಮೇಲೆ ಟೈಮ್ ಇದಾಯ್ತು ಸೊ ಅದಾದಮೇಲೆ ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗೆ ಹೊಂಟಿದ್ದೀವಿ ಟೆಂಪಲ್ಗೆ ಹೋಗ್ಬೇಕು ಸೊ ಬನ್ನಿ ಫ್ರೆಂಡ್ಸ ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತೇಳಿ ಹೇಳ್ತೀನಂತ ಇಲ್ಲಿ ನೋಡ್ರಿ ಇರ್ವಿ ಎಷ್ಟು ಬಂದವ ಅಲ್ಲಿ ದೇವ್ರಿಗೆ ಇದು ಮಾಡ ಇಲ್ಲಿ ನೋಡ್ರಿ ನಮ್ಮ ಸುಂದ್ರು ಓಯ್ ಸುಂದ್ರು ಅಯ್ಯ ಬಿಟ್ಟು ಹೊಂಟೇವ ಅದಕ್ಕೆ ಬೇಜಾರೇನ ನಿಂಗೆ ಎಷ್ಟು ಸೊಕ್ಕ ನೋಡ್ರಿ ಮಾತಾಡ್ಸಿರ್ನು ಓನ್ ಒಳ ನೋಡ್ವಾಳ ಸುಂದ್ರಿ ಭಾಳ ಸೊಕ್ಕಿಗೆ ಬಂದಳಕ್ಕೆ ನೋಡ್ರಿ ಅಂಗಡಿಗೆ ಹೋಗಿ ಕುರ್ಕುರಿ ತೊಗೊಂಬಂದ ಈಗ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ನೋಡಿದ್ರೆ ಗೊತ್ತಾಗ್ತೈತಿ ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಏನಂದ್ರೆ ಪ್ರತಿ ಸಾರಿನೂ ನಿಮ್ಗೆ ಗೊತ್ತಿರ್ತೈತಿ ಒಂದು ಬರ್ತಡೇ ಆಗಿರ್ಬೋದು ಆ್ಯನಿವರ್ಸರಿ ಆಗಿರ್ಬೋದು ದೇವಸ್ಥಾನಕ್ಕೆ ಬರದೇ ಇದ್ದರೆ ನಮ್ಗೆ ಆಗೋದೇ ಇಲ್ಲ ಅವತ್ತಿನ ದಿನ ನಮಗೇನೋ ಒಂಥರ ಅನಿಸ್ತೈತಿ ಸೊ ಯಾವಾಗಲೂ ಹೀಗೆ ಬಂದಿರ್ತೇವೆ ನಾವು ಇನ್ನೊಂದು ಏನಂದರೆ ಬೆಳಗ್ಗೆನ ನಾವು ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊಂಡಿದ್ವಿ ನೋಡ್ರಿ ಬಟ್ ನಮ್ಮ ಚಿನ್ನೊಂದು ಸ್ಕೂಲಿಂದ ಬರೋದು ಮಧ್ಯಾಹ್ನ ಲೇಟ್ ಆಯ್ತು ಅಷ್ಟರೊಳಗೆ ಅಂದ್ರೆ ಟೆಂಪಲ್ ಬಂದ್ ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ಬರಲಿಲ್ಲ ಅದಕ್ಕೆ ಸಂಜೆಗೆ ಬಂದೀವಿ ನಾವೀಗ ಸೊ ಬರ್ರಿ ದೇವ್ರ ದರ್ಶನ ಮಾಡಿಕೊಂಡು ಹೋಗೋಣಂತ
ನೀ ಬಂದ್ರೆ ಹೆಂಗ್ ಮಾಡ್ತಾನೋಣ ನಿನ್ ಕಂಡ್ರ ಅಂಜಿಕಲ್ಲ ನನಗೊಂದು ಒಳ್ಳೆ ಕಂಪನಿ ಮತ್ ನೋಡ್ದ ನಾ ಬರ್ಬೇಕು ತೋಚಿನಿ ವಿಡಿಯೋ ಮಾಡಿ ಆ್ಯನಿವರ್ಸರಿಗೆ ನಾವು ಹೊರಗಡೆ ಡಿನ್ನರ್ಗೆ ಹೋಗ್ಬೇಕಂತ ಮಾಡಿದ್ವಿ ನೋಡ್ರಿ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ಗೂ ಹೇಳಿದ್ವಿ, ಇನ್ವೈಟ್ ಮಾಡಿದ್ವಲ್ಲ ಬಂದಿದ್ದಾರೆ. ನೋಡಿದ್ರೆ ಹಂಗೆ ಬಂದೇ ಇಲ್ಲ, ಗಿಫ್ಟ್ ತೊಗೊಂಡು ಬಂದಿದ್ದಾರೆ. ಯಾವಾಗಲೂ ಹಿಂಗೆ ನಮ್ಮ ಚಿನ್ನನ ಬರ್ಡೇಗೂ ಸಡನ್ನಾಗಿ ಕರ್ತಿದ್ವಿ, ಬಟ್ ಆದ್ರೂ ಕೂಡ ಗಿಫ್ಟ್ ತೊಗೊಂಡು ಬಂದುಬಿಟ್ಟಿದ್ರು. ಇವಾಗ ಗಿಫ್ಟ್ ಓಪನ್ ಮಾಡತ್ತ ನಮ್ಮ ಚಿನ್ನು. ಏನು ತಂದಾರ ಗೊತ್ತಿಲ್ಲ, ನೋಡೋಣ ಬರ್ರಿ. ಇವತ್ತಲ್ಲ ಚಿನ್ನ, ಇವತ್ತಲ್ಲ ಸ್ವಲ್ಪ ಕ್ರಿಕೆಟ್ ಬ್ಯಾಟ್ ಅದು ಕಿಟ್ ಐತದ ಕ್ರಿಕೆಟ್ ಅದು ಬ್ಯಾಟ್ ಐತಿ. ನೀ ಹೆಂಗಾರು ಹೇಳತ್ತಿದ್ಲ ಅದನ್ನ ವಿಡಿಯೋ ಗೇಮ್ ಇಲ್ಲ ನಾಟಕ ಸಾಕು ಚೆನ್ನಾಗಿ ಸ್ಲೋ ಸ್ಲೋ ಏನೈತ್ ನೋಡಲ್ಲಿ ಕಿಚನ್ ಐಟಮ್ಸ್. ಎಂತ ಫೋಟೋ ಅದ ಅದು ಗೊಂಬಿದ. ನಮ್ಮ ಚಿನ್ನು ಹೆಂಗಂದ್ರೆ ಅವನಿಗೆ ಕಂಫರ್ಟೇಬಲ್ ಆಗುವಂಥ ಫ್ರೆಂಡ್ಸ್ ಅಂದ್ರೆ ನಾವು ಕರೆದಿರ್ತೀವಲ್ಲ ನಮ್ಮ ಫ್ರೆಂಡ್ಸ್ನ, ಅವರು ಕಂಫರ್ಟೇಬಲ್ ಫೀಲ್ ಕೊಡುವಂಥವ್ರು ಇದ್ರಂದ್ರೆ ಅವ್ರ ಮುಂದೆ ಸಿಕ್ಕಾಪಟ್ಟೆ ದುಂಬಡಿ ಮಾಡೋದು, ಒಂಥರ ಜಿಗ್ದಾಡೋದು, ಡ್ಯಾನ್ಸ್ ಮಾಡೋದು, ಫುಲ್ ನಗೋದು, ಅವ್ರಿಗೂ ಕೂಡ ಫುಲ್ ಕಾಡ್ಸೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಅಷ್ಟೊಂದು ಕಂಫರ್ಟೇಬಲ್ ಇರಲಿಲ್ಲ, ಅನ್ಕಂಫರ್ಟೇಬಲ್ ಫೀಲ್ ಕೊಡುವಂಥ ಫ್ರೆಂಡ್ಸ್ ಇದ್ರಂದ್ರೆ ಅಷ್ಟು ದೂರಿಂದ ಅಷ್ಟು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋತಾನೆ, ಇಲ್ಲಾಂದ್ರೆ ಅವ್ರ ಹತ್ರನೂ ಬರೋದಿಲ್ಲ. ಬಟ್ ಈಗ ಏನು ಇವ್ರು ಬಂದಾರಲ್ಲ, ನಿಮ್ಗೆ ಗೊತ್ತಿರಬೇಕಾ, ಯಾವಾಗಲೂ ನಮ್ಮ ವ್ಲಾಗ್ ಒಳಗೆ ಆಲ್ಮೋಸ್ಟ್ ನೀವು ನೋಡಿರ್ತೀರಿ. ಎಲ್ಲಿಗೆ ಹೋಗಬೇಕಾದ್ರೂ, ನಾವು ಒಂದು ಟ್ರಿಪ್ ಹೋಗಬೇಕಾದ್ರೂ, ಒಂದು ಹೋಟೆಲ್ಗೆ ಹೋಗಬೇಕಾದ್ರೂ, ಎಲ್ಲೋ ಹೋಗಬೇಕಾದ್ರೂ ನಾವು ನಮ್ಮದೊಂದು ಗ್ರೂಪ್ ಅಂತಲೇ ಹೇಳ್ಬೋದು, ಹೋಗ್ತಿರ್ತೀವಿ. ಸೊ ಇವ್ರ ಜೊತೆ ಮಾತ್ರ ಇಷ್ಟು ಖುಷಿಲೇ ಇಷ್ಟು ಜಾಲಿಯಾಗಿರ್ತಾನೆ ಇವ ನೋಡ್ರಿ. ಹಂಗೆ ಅದು ಗಿಂಬ್ಲಿ ಏನೇನೋ ಅಂತಾರೆ ನೋಡ್ರಿ, ಅದು ಫೋಟೋಸ್ ಇದು ಮಾಡತ್ತಿದ್ರ, ವಿಡಿಯೋ ಮತ್ತು ಫೋಟೋ ಅದನ್ನ ನೋಡಿ ನಗಾಕತ್ತಿದ್ದ. ಈಗ ನಾವು ಹೊರಗಡೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕೆ ಹೊಂಟಿದ್ದೇವೆ ನೋಡ್ರಿ. ಇವರು ಗಿಫ್ಟ್ ತೊಗೊಂಡು ಬಂದಿದ್ರಲ್ಲ, ಅದನ್ನ ಮನೆಯೊಳಗೆ ಓಪನ್ ಮಾಡಿ ನೋಡಿಬಿಟ್ಟು ಅಲ್ಲೇ ಇಟ್ವಿ. ಇನ್ನೊಂದು ಏನಂದರೆ ಗಿಫ್ಟ್ ಅಷ್ಟೇ ತಂದಿಲ್ಲ, ಕೇಕ್ ಕೂಡ ತೊಗೊಂಡು ಬಂದಾರ ಸೆಲೆಬ್ರೇಷನ್ ಮಾಡೋಕೆ. ಬಟ್ ಅದನ್ನ ಮನೆಯೊಳಗೆ ನಾವು ಕಟ್ ಮಾಡಲಿಲ್ಲ, ಹೆಂಗೋ ಹೊರಗೆ ಹೊಂಟಿದ್ದೇವಲ್ಲ, ಸೊ ಅಲ್ಲೇ ನಾವು ಕೇಕ್ ಕಟ್ ಮಾಡಿ ಡಿನ್ನರ್ ಮಾಡ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೇವೆ. ಈಗ ನಾವು ಬಂದು ರೀಚ್ ಆದ್ವಿ ನೋಡ್ರಿ. ಗಾಡಿನ ಇಲ್ಲೇ ಒಂದು ಸೈಡ್ ಪಾರ್ಕ್ ಮಾಡಕತ್ತೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ರೆಸ್ಟೋರೆಂಟು ಯಾವುದು ಏನು ಎತ್ತ ಎಲ್ಲನೂ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಸೊ ಎಂಟ್ರೆನ್ಸ್ ಈ ಥರ ಐತಿ ನೋಡ್ಬೋದು. ಹೋಟೆಲು ಓಯ್ ಶಾವಾ ಅಂತ ಹೇಳಿ. ಸೊ ಹೊರಗಡೆಯಿಂದನೇ ಇಷ್ಟು ಚೆನ್ನಾಗಿ ವೈಬ್ಸ್ ಕಾಣಕತ್ತೈತಿ. ಸೊ ಬರ್ರಿ ಒಳಗೆ ಹೋಗೋಣಂತ.
ನೋಡಿದ್ರಲ್ಲ ಫ್ರೆಂಡ್ಸ, ಎಷ್ಟು ಚೆನ್ನಾಗೈತಿ, ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿದ್ರೆ ನಾವು ರೆಸ್ಟೋರೆಂಟಾಗ ಹೋಟೆಲ್ಗೆ ಬಂದಾಗ ಅನ್ಸಾತೆ ಇಲ್ಲ, ಎಲ್ಲೋ ಒಂದು ಫಂಕ್ಷನ್ಗೆ ಬಂದಿವೆ ಆ ಥರ ಫೀಲ್ ಆಗತೈತಿ. ಯಾಕಂದರೆ ಎಲ್ಲಿ ನೋಡಿದ್ರು ಅಲ್ಲಿ ಲೈಟಿಂಗ್ಗಳು ಕಾಣಕತ್ತಾವ, ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಐತಿ. ಮತ್ತು ಗ್ರಾಸ್ ಮ್ಯಾಟ್ ಅದು ಎಲ್ಲ ಹಾಕಿದ್ದಾರೆ. ಆಮೇಲೆ ಟೇಬಲ್ ಚೇರ್ ಸೆಟಪ್ ಅದು ಎಲ್ಲ ಮಸ್ತ್ ಆಗೈತಿ. ಇವ್ರೇನಂದ್ರೆ ಮೇಲ್ಗಡೆ ಒಂದು ಸಾರಿ ನೋಡ್ಕೊಂಡು ಬರ್ತೀವಿ, ಅಲ್ಲಿ ಖಾಲಿ ಇತ್ತಂದ್ರೆ ಅಲ್ಲೇ ಹೋಗೋಣ ಅಂತ ಹೇಳಿ ಹೋದರು. ಆಮೇಲೆ ಅವರು ಕೆಳಗೆ ಹೋದರು, ನಮ್ಮನ್ನ ಕಳಿಸಿದ್ರೆ ನೀವು ನೋಡ್ಕೊಂಡು ಬರ್ರಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಅಂಥೇಳಿ. ಇಲ್ಲಿ ನೋಡಿದ್ರೆ ವೈಬ್ಸ್ ಅಂತೂ ಸಖತ್ ಬ್ಯೂಟಿಫುಲ್ಲಾಗೇ ಇತ್ತು. ನಂತರ ಹುಲ್ಲಿನ ಟೈಪ್ ಮೇಲೆಲ್ಲ ಇದು ಮಾಡಿದ್ರೆ, ಮತ್ತು ಲೈಟಿಂಗ್ ಕೂಡ ಡಿಫ್ರೆಂಟ್ ಆಗಿತ್ತು. ಚೇರ್ ಸೆಟಪ್ನು ಬೇರೆನ ಇದ್ದು ಇಲ್ಲಿ, ಬಟ್ ಫುಲ್ ಆಗಿತ್ತು ನೋಡ್ರಿ. ಹಾಗಾಗಿ ಬೇಡ ಅಂದ್ಕೊಂಡು ನಾವು ನೋಡಿದ್ವಿ, ಇಷ್ಟ ಆಯಿತು. ಬಟ್ ಭಾಳ ಜನ ಇದ್ರು, ಸೊ ಕೆಳಗೆ ಇಳ್ಕೊಂಡು ಹೋಗಾಕತ್ತೀವಿ. ಏನಂದ್ರೆ ನೋಡೋಕೆ ಆ್ಯಂಬಿಯನ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಐತೆ ನೋಡ್ರಿ. ಬಂದ್ರೆ ಹೊರಗೆ ಹೋಗೋಕೆ ಮನ್ಸಾಗೋದಿಲ್ಲ, ಅಷ್ಟು ಚೆನ್ನಾಗೈತಿ. ನೋಡಿದ್ರೆ ಗೊತ್ತಾಗ್ತೈತಿ ಇದು ಒಂಥರ ಹೋಟೆಲ್ ಅಂತ ಅನ್ಸಾತಿಲ್ಲ, ಯಾವುದೋ ಒಂದು ಫಂಕ್ಷನ್ಗೆ ಅಟೆಂಡ್ ಆಗಕ್ಕೆ ಬಂದಿದ್ದೀವಿ ಅನ್ನೋ ಥರನ ಅನ್ಸಾತೈತಿ. ಇಲ್ಲಿ 2 ಟೇಬಲ್ ಖಾಲಿ ಇದ್ದು ನೋಡ್ರಿ. ಸೊ ಬಂದು ಕೂತ್ಕೊಂಡ್ವಿ, ಬಟ್ ಅವ್ರು ಹೇಳಿದ್ರೆ ಇಲ್ಲಿ ಸರ್ವ್ ಮಾಡಂಗಿಲ್ಲ ರೀ, ಇವೆರಡು ಖಾಲಿ ಹಂಗೆ ಇಟ್ಟಿದ್ದೀವಿ ಅಂಥೇಳಿ. ಸೊ ಆಯ್ತು ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೋಬೇಕಂತ ಕೂತ್ಕೊಂಡಿದ್ದೀವಿ ನೋಡ್ರಿ. ಎಷ್ಟು ಚೆನ್ನಾಗೈತಿ, ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದಂಗೆ ಐತಿ. ಸೊ ಸೆಲೆಬ್ರೇಷನ್ ಮಾಡ್ಬೋದು, ಮಸ್ತ್ ಐತಿ. ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗೈತೆ ಅಂಥೇಳಿ. ಇನ್ನೊಂದೇನಂದ್ರೆ ಇಲ್ಲಿ ಇವತ್ತು ಸ್ವಲ್ಪ ರಶ್ ಭಾಳ ಐತೆ ನೋಡ್ರಿ. ರಶ್ ಅಂದ್ರೆ ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ, ಹಾಗಾಗಿ ಬೇಗ ಬೇಗ ಖಾಲಿನ ಆಗವಲ್ಲು ಚೇರ್ಗಳು. ಸೊ ಅಲ್ಲಿವರೆಗೆ ವೇಟ್ ಮಾಡತ್ತಿದ್ವಿ. ಬಟ್ ಏನು ನಮಗೇನು ಬೇಜಾರಂತೂ ಆಗತ್ತಿರ್ಕಿಲ್ಲ, ಆರಾಮ್ ಟೈಮ್ ಪಾಸ್ ಮಾಡಕತ್ತಿದ್ವಿ. ನಾವು ಒಂದು ಕಡೆ ಇದು ಕೇಕ್ ಕಟ್ ಮಾಡೋಕೆ ಸೆಟಪ್ ಮಾಡಿರಿ ಅಂತ ಹೇಳಿದ್ವಿ ನೋಡ್ರಿ. ಬಟ್ ಏನಂದ್ರೆ ಈ ಒಂದು ರೆಸ್ಟೋರೆಂಟ್ ಒಳಗೆ ಕೆಲಸ ಮಾಡೋರು ಅಂದ್ರೆ ಮುಸ್ಲಿಮ್ದವರು ಜಾಸ್ತಿ ಇರ್ತಾರೆ ನೋಡ್ರಿ. ಬಟ್ ಅವರು ರಜೆ ತೊಗೊಂಡಿದ್ರಂತ, ಹಾಗಾಗಿ ಇಬ್ಬರು ಇದ್ದರು ಸರ್ವ್ ಮಾಡೋರದು. ಒಬ್ಬರು ಸರ್ವ್ ಮಾಡೋರು, ಒಬ್ಬರು ಕ್ಲೀನ್ ಮಾಡೋರು, ಈ ಥರ ಇದ್ದರು ಪಾಪ. ಹಾಗಾಗಿ ನಾವು ಕೇಕನ್ನು ಕಟ್ ಮಾಡೋದು ಮೊದಲು ಬೇಡ, ಫಸ್ಟಿಗೆ ಡಿನ್ನರ್ ಮಾಡೋಣ ಅಂತ, ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ಕುತ್ಕೊಂಡೇವಿ. ಬಟ್ ನೋಡಿದ್ರೆ ಬರ್ತಾನೆ ಇಲ್ಲ, ಯಾಕಂದ್ರೆ ಒಬ್ಬರೇ ಇದ್ದರು ನೋಡ್ರಿ ಇಡೀ ಫುಲ್ ಹೋಟೆಲೆಲ್ಲ. ಕೆಳಗಡೆ ಒಬ್ಬರು, ಮೇಲ್ಗಡೆ ಒಬ್ಬರು, ಈ ಥರ ಇದ್ದರು. ಸೊ ಅವರು ಎಲ್ಲ ಟೇಬಲ್ಗೂ ಇದು ಮಾಡ್ಬೇಕಂದ್ರೆ ಲೇಟ್ ಆಗತ್ತಿತ್ತು. ಇವಾಗ ಸರ್ವ್ ಮಾಡೋಕೆ ಬಂದಾರ ನೋಡ್ರಿ, ಒಬ್ಬರು ಅದಾರ ಪಾಪ ಇವ್ರು. ಆಮೇಲೆ ಈಗ ಕೇಕ್ ಕೂಡ ಈಗ ತೊಗೊಂಡು ಬಂದು ಕೂತಿದ್ದಾರೆ ಇಲ್ಲಿ. ನಾವು ಹೇಳಿದ್ವಿ ಅದಕ್ಕೆ ಬೇಡ, ಈಗ ಊಟ ಮಾಡೋಕೆ ಕೂತ್ಕೊಂಡೇವಿ, ನಾವು ಕೇಕನ್ನು ಕಟ್ ಮಾಡೋಂಗಿಲ್ಲ, ಲಾಸ್ಟಕ್ಕೆ ಮಾಡ್ತೀವಿ, ಮತ್ತೆ ಹೋಗಿ ಅಲ್ಲೇ ಫ್ರಿಜ್ ಒಳಗೆ ಇಡೋಗ್ರಿ ಅಂಥೇಳಿ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಊಟಕ್ಕೆ ಕೂತ್ಬಿಟ್ಟಿವಿ ನೋಡ್ರಿ. ಸೊ ಈಗ ಬೇಡ, ಮತ್ತು ನಮ್ಗೆ ಇಲ್ಲಿ ಇಷ್ಟನೂ ಇರಲಿಲ್ಲ ಈ ಒಂದು ಇದ್ರೊಳಗೆ ಕೇಕ್ ಕಟ್ ಮಾಡೋದು. ನಮ್ಗೆ ಅಲ್ಲಿ ಹೊರಗಡೆ ಇತ್ತಲ್ಲ, ಆ ಒಂದು ಪ್ಲೇಸ್ ಒಳಗೆ ಮಾಡೋದಿತ್ತು. ಸೊ ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಹೋಗಿ ಮತ್ತು ತೊಗೊಂಡು ಹೋದ್ರವ್ರು. ಈಗ ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅಂದ್ರೆ ವೆಜ್ ನಾನ್ ವೆಜ್ ಎರಡೂ ಮಾಡಿದ್ದೀವಿ. ಏನು ಫ್ರೆಂಡ್ಸ್ ಬಂದಾರಲ್ಲ ಅವರು ವೆಜ್ ತಿಂತಾರೆ, ಸೊ ಅವರು ವೆಜ್ ಆರ್ಡರ್ ಮಾಡಿದ್ರು. ಆಮೇಲೆ ನಾವು ವೆಜ್ ನಾನ್ ವೆಜ್ ಎರಡೂ ತಿಂತೀವಿ ಅಂತ ಹೇಳಿ ಎರಡೂ ಇದು ಮಾಡಿದ್ವಿ. ನೋಡ್ಬೋದು ಕಾಳು ಪಲ್ಯ, ಆಮೇಲೆ ರೋಟಿ, ಆಮೇಲೆ ಈ ಕಡೆ ಸೈಡ್ ಇರೋದು ನಾನ್ ವೆಜ್ ನೋಡ್ರಿ, ಅಂದರೆ ಚಿಕನ್. ಸೊ ಸ್ವೀಟ್ ಆಗಿರ್ತೈತಿ, ಟೇಸ್ಟಿಯಾಗಿತ್ತು. ಸೊ ಬರೀ ಊಟ ಮಾಡೋಣಂತ. ಕೇಳ್ರಿ ನೀವು ಕಾಂತ ನಿಮಗೂ ಇಲ್ಲ ನಿಮ್ಮ ಕಡೆ ಆಗಲೇ ಡೈಲಾಗ್ ಹೊಡೋದು. ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನಾವು ಹೋಗಿರುವಂಥ ಟೈಮ ಸರಿ ಇರಲಿಲ್ಲ ನೋಡ್ರಿ. ಯಾಕಂದ್ರೆ ನಾವು ಹೋಗಿರುವಂಥ ದಿನ ಏನದು ಕೆಲಸ ಮಾಡೋರು ಇರಲಿಲ್ಲ. ಸೊ ಹಾಗಾಗಿ ನಮ್ಗೆ ಊಟ ಮಾಡೋಕ್ಕೆ ಸ್ವಲ್ಪ ಊಟ ಮಾಡ್ತೀವಿ, ಖಾಲಿ ಆದ ಕೂಡಲೇ ಮತ್ತೆ ಏನಾರ ಆರ್ಡರ್ ಮಾಡ್ಬೇಕಂದ್ರೆ ಹಂಗೆ ಕುತ್ಕೊಂಡು ಬಿಡೋದು ಹಂಗಾಗತ್ತಿತ್ತು. ಯಾಕಂದ್ರೆ ಅವ್ರು ಬರೋದೇ ಲೇಟ್ ಆಗತ್ತಿತ್ತು, ಒಬ್ಬರೇ ಇದ್ರಲ್ಲ. ಸೊ ಎಲ್ಲ ಟೇಬಲ್ಗೂ ಇದು ಮಾಡೋಕೆ ಆಗೋತ್ತಾಗಿತ್ತು ಅವ್ರಿಗೆ. ಸೊ ಅದ ಬೇಜಾರಾಗತ್ತಿತ್ತು. ಇಲ್ಲಿ ಒಂಥರ ಹೊಗೆ ಥರ ಬರತೈತೆ ನೋಡ್ರಿ. ಇದೇನಪ್ಪ ಅಂದ್ರೆ ತಂಪು ನೀರು ಸ್ಪ್ರೇ ಮಾಡಕತ್ತಾರ, ಅದೊಂದು ಚಂದ ಅನ್ಸಾತಿತ್ತು. ಕ್ಲಿಪ್ಪಿಂಗ್ ತೊಗೊಂಡು ಊಟ ಮಾಡಿದ್ವಿ. ಬರಬೇಕಾದ್ರೆ ಇಲ್ಲಿ ಹೊರಗಡೆ ಒಂದು ಚೆನ್ನಾಗಿ ಗೊಂಬೆ ಇತ್ತು, ಅಲ್ಲೇ ನಿಂತಿದ್ದು ನಮ್ಮ ಚಿನ್ನ. ಫೈನಲ್ ಆಗಿ ನಾವು ಇವಾಗ ಊಟ ಮಾಡಿಕೊಂಡು ಹೊರಗೆ
ಒಳಗೆ ಬಂದ್ವಿ. ಕೇಕ್ ತಂದು ಕೊಟ್ರು ನೋಡ್ರಿ. ಸೊ ಕೇಕ್ ಕಟ್ ಮಾಡೋದೈತಿ. ಸೊ ಇಲ್ಲಿ ಒಂದು ಲೈಟ್ ಆಫ್ ಮಾಡಿದ್ರೆ ಅದಕ್ಕೆ ವೇಟ್ ಮಾಡತ್ತೀವಿ, ಲೈಟ್ ಆನ್ ಮಾಡಿರಿ ಅಂತ ಹೇಳಿ. ನೆಕ್ಸ್ಟ್ ತಿಂಗಳು ಮಾಡ್ಕೊಂಡ್ಬಿಡ್ಬೇಕಲ್ಲ, ಒಂದೇ ಖರ್ಚಾಗ್ತೈತಿ ಎಲ್ಲ. ಒಂದೇ ಕರೆಕ್ಟ್ 1 ತಾರೀಕು, 1ನೇ ತಾರೀಕ ಇವತ್ತು ಮೇ 1, ನಮ್ದು ಏಪ್ರಿಲ್ 1. ಆಮೇಲೆ ಬೇಕಂದ್ರೆ ಇದೇ ತಿಂಗಳ 24. ಇಲ್ಲಿ ಹಂಗೆ ಸ್ವಲ್ಪ ಮಾತಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ನಿಂತಿದ್ವಿ ನೋಡ್ರಿ. ಏನಪ್ಪ ಅಂತಂದ್ರೆ ನಮ್ಮ ಮದುವೆ ಆಗಿದ್ದು ಏಪ್ರಿಲ್ 1 ನೋಡ್ರಿ. ಸೊ ನಿಮ್ದು ಯಾವಾಗ ಆಗೈತಿ ಅಂತ ಕೇಳಾಕತ್ತಿದ್ದೆ ನಾನು. ಅವ್ರು ಹೇಳಿದ್ರೆ ನಮ್ಮದು 1 ತಾರೀಕು ಅಂಥೇಳಿ. ಸೊ ನಂಗೆ ಕನ್ಫ್ಯೂಷನ್ ಆಯಿತು. ಅವಾಗ ಹೇಳಿದ್ರೆ ನಮ್ಮದು ಏಪ್ರಿಲ್ 1, ಅವ್ರದ್ದು ಮೇ 1 ನೋಡ್ರಿ. ಏನು ಕೋ ಇನ್ಸಿಡೆಂಟ, ಇಬ್ಬರದು ಸೇಮ್ ಡೇಟ್ ಮದುವೆ ಆಗಿರೋದು. ಮಂತ್ ಕೂಡ ನಮ್ದು ಆಗಿದ್ದು ನೆಕ್ಸ್ಟ್ ಮಂತನ ಇವ್ರದ್ದು. ಜೊತೆಗೆ ಇನ್ನೊಂದು ಏನು ಕೋ ಇನ್ಸಿಡೆಂಟ್ ಅಂದ್ರೆ ಇವರು ಇಬ್ಬರದು ಜೋಡಿ ಹೆಸರನ್ನು ಬಂದು ಸೇಮ್ ಬರ್ತಾವ, SA, ಮತ್ತು ನಮ್ಮದು ಕೂಡ SAನ ಬರ್ತಾವ. ಸೊ ಅದೊಂಥರ ಖುಷಿ ಆಯ್ತಾ. ಸೊ ಹೋಗ್ತದೆ ಸಾಕೇನ ಕಟ್ ಮಾಡಿದ್ದು ನೀವು ತಿನ್ನಿಸಿರ್ತಲ್ಲ ಇಬ್ರು ಹಾರ್ಟ್ ತೋಡ್ದ್ಯಾ ಸ್ಟೋರಿ ಖತಮ್. ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ನೀನೊಂದ್ ಕೈ ಇಡಿ ತಗೊಂಡ ಕೊಡ್ಸಲ್ಲ ನೀನು ಹಿಡಿ ಹಂಗ. ಎಸ್ ಹೊರಗೆ ತಾನು ಮತ್ತವ ಎಲ್ಲೆಲ್ಲ ಅಡ್ಡಾಡ ಐತಿ ಎಷ್ಟು ದಿನ ಆಮೇಲೆ ಮೆಲ್ಟ್ ನೀನು ತೆಗಿ ಬಂದಂಗ ಫೋಟೋ ಪಾಯಿಂಟ್ಸ್ ಇಟ್ಬೇಡ. ಹಾಂ ಅಷ್ಟೇ ಇರಲಿ ತೆಗಿ. ವಿಡಿಯೋ ಯಾಕ ವಿಡಿಯೋ ಐತಿ ಇಲ್ಲಿ ನಾ ತಿನ್ಸ್ಬೇಕು. ನೀವು ತಿನ್ನೋದಲ್ಲ ಅದು ಐತೆ ಅದ ಆಮೇಲೆ ತೋತಿನ ತೋನ ನೀವು ಪೈಲ ತಿನ್ನಿಸ್ತೇವೆ. ಅಲ್ಲ ನಂದೇನು ಬರ್ತಡೇ ಇಲ್ಲ ಏನಿಲ್ಲ, ನಿಮ್ಮದೈತಿ. ಒಬ್ರು ತಿನ್ನ ವಿಡಿಯೋ ಆಯ್ತಲ್ಲ ಮಂಗ್ಯಾನ ಮಂತಲ್ಲಿ ಇವತ್ತೆ ಮುದ್ದ್ಯಾಗ ಬಿಟ್ಟಿಲ್ಲ ಬಾಯ್ಲಿ.
ನಿಂಗೆ ಕ್ರೀಮ್ ಬೇಡಲ್ಲ ಚಿನ್ನ ಕ್ರೀಮ್ ಬೇಡಲ್ಲ ನೀ ತಗೊಂಡ್ಬಿಡೋದು ಕೊಡ್ಲಾ ಕೈಯಲ್ಲಿ ಇದಾಗೆ ಟಿಶ್ಯೂ ಇಸ್ಕೋ ಈ ಕಡೆ ನೋಡು ಅವು ನಮಗೆ ತಿನ್ಸಾಕ ನೀ ಚೇರ್ ಮೇಲೆ ನಿಂತು ಬಿಡ ಹೇಳ ಹಂಗ ಊಟನೂ ಆಯಿತು, ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಆಯಿತು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ನೋಡಿರಿ. ಫುಲ್ ಫನ್ನಿ ಆಗಿತ್ತು, ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ನಮ್ಮ ಮೈಂಡ್ಸೆಟ್ಗೆ ಸೂಟ್ ಆಗುವಂಥ ಸೇಮ್ ಮೈಂಡ್ಸೆಟ್ ಇರುವಂಥ ಫ್ರೆಂಡ್ಸ್ ಇದ್ದಾಗ ಮಾತ್ರ ಇಷ್ಟು ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ನೋಡಿರಿ. ಕಾತ್ಲು ಕಾತ್ಲು ಅದೇ ಬಾಯ್ ಬಾಯ್ ನಂಬರ್ ತಗೊಳ್ಳಿಲ್ಲ ಮತ್ತೆ ನಂಬರ್ ತಗೊಳ್ಳಿಲ್ಲ ಮನೆಗೆ ಬರ್ಬೇಕಂದ್ರೆ 11:30 ಮೇಲಾಯ್ತು ನೋಡ್ರಿ. ಸೊ ನಾವು ಬರೋದ್ರೊಳಗಂದ್ರೆ ನಮ್ಮ ಸುಂದ್ರಿ ವೇಟಿಂಗ್ ನೋಡ್ಬೋದು, ಇಲ್ಲಿ ಮ್ಯಾಲೆ ಕೂತಿದ್ದಾಳ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ಳೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.